ಡೀಸೆಲ್ ಬೆಲೆ ಏರಿಕೆಯಿಂದ ಕಂಗೆಟ್ಟಿದೆ NWKRTC. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಜೀವನಾಡಿಯಾಗಿದೆ ಇದು. ಸಂಸ್ಥೆಗೆ ಪ್ರತಿ ತಿಂಗಳು 4 ಕೋಟಿ ಹೆಚ್ಚುವರಿ ಹೊರೆ ಆಗ್ತಾ ಇದೆ. ಹೆಚ್ಚುವರಿ ಹೊರೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ನೀಡಿದೆ ನಿಗಮ. ಈಗಾಗಲೇ ಆರ್ಥಿಕ ಸಂಕಷ್ಟದಲ್ಲಿದೆ ಸಂಸ್ಥೆ. ಇದು ಮತ್ತೊಂದು ಹೊರೆ ಆಗ್ತಾ ಇದೆ. ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದಾಗಿ NWKRTC ಅಂದರೆ ವಾಯುವ್ಯ ರಸ್ತೆ ಸಾರಿಗೆ ಸಂಸ್ಥೆ ಹುಬ್ಬಳ್ಳಿ ಆ ಘಟಕ 7 ಜಿಲ್ಲೆಗಳದ್ದು 4900ಕ್ಕೂ ಹೆಚ್ಚು ಬಸ್ಗಳು ಪ್ರತಿನಿತ್ಯವೂ ಕೂಡ ಸಂಚಾರ ಮಾಡ್ತವೆ. 3 ಲಕ್ಷ ಲೀಟರ್ ಡೀಸೆಲ್ ಬೇಕ್ರಿ ಪರ್ ಡೇ. 3 ಲಕ್ಷ ಲೀಟರು. ಬೆಲೆ ಏರಿಕೆಯಿಂದ ಸಿಬ್ಬಂದಿಗೆ ವೇತನ ನೀಡೋಕೆ ಸಂಸ್ಥೆ ಹಣಗಾಡ್ತಾ ಇದೆ. ಹೀಗಾಗಿ ಟಿಕೆಟ್ ಬೆಲೆ ಏರಿಕೆ ಅನಿವಾರ್ಯ ಅಂತ NWKRTC ಹೇಳ್ತಾ ಇದೆ. ನೋಡಿ, ಆಲ್ರೆಡಿ ಹಿಂದೆ ಏರಿಕೆ ಮಾಡಿದ್ರು KSRTC ಅವರು. ಈಗ ಮತ್ತೆ ದರ ಏರಿಕೆನ ಮಾಡ್ತಾರೆ. ಅದರಲ್ಲೂ ಈಗ ಡೀಸೆಲ್ಲು ಜಾಸ್ತಿ ಆಗಿರೋದ್ರಿಂದಾಗಿ ಹೊರೆ ಆಗ್ತಿದೆ ಸಂಸ್ಥೆಗೆ ಹೆಚ್ಚುವರಿಯಾಗಿ. ಮತ್ತು ಪರ್ ಡೇ 3 ಲಕ್ಷ ಲೀಟ್ರ್ ಬೇಕು ಅವ್ರಿಗೆ ಡೀಸೆಲ್ಲು. 4 ಕೋಟಿ ಹೆಚ್ಚುವರಿ ಆಗುತ್ತೆ ಅಂತ. ಇದು ಹೀಗೆ ಮುಂದುವರೆದ್ರೆ ಆರ್ಥಿಕವಾಗಿ ಇನ್ನೂ ಹೊರೆ ಆಗುತ್ತೆ. ಮತ್ತು ಅದು ಸಾಲ ಬ್ಯಾಲೆನ್ಸ್ ಆಗಿ ಉಳ್ಕೊಳ್ಳುತ್ತೆ. ಸರ್ಕಾರಕ್ಕೂ ಕೂಡ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಿಕ್ಕೆ NWKRTC MD ಅವರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸಮಸ್ಯೆಗೆ ಸಪ್ಲೈ ಮಾಡ್ತಾ ಇರುವವರು ಸುಮಾರು 91 ರೂಪಾಯಿ 4 ಪೈಸಾಗೆ ಕೊಡ್ತಾ ಇದ್ರು. ಈಗ ಅದು 90 ಪೈಸಾ ಜಾಸ್ತಿ, ಸುಮಾರು 92 ರೂಪಾಯಿ ಒಂದು ಲೀಟರ್ ಡೀಸೆಲನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಒಂದು ತಿಂಗಳಿಗೆ ಸುಮಾರು 4 ಕೋಟಿ ಹೆಚ್ಚು ವೆಚ್ಚ ಆಗ್ತಾ ಇದೆ. ನಮಗೆ ಸಂಸ್ಥೆಗೆ ಒಂದು ದಿನಕ್ಕೆ 3 ಇಂದ 3.5 ಲಕ್ಷ ಲೀಟರ್ ಬೇಕು. 12 ಲಕ್ಷ ಪರ್ ಡೇ. ಒಂದು ತಿಂಗಳಿಗೆ 3.6 to 3.8 ಕ್ರೋರ್ಸ್ ನಮಗೆ ಜಾಸ್ತಿ ಆಗ್ತದೆ. ಈಗ ನಮಗೆ ಬಲ್ಕಲ್ಲಿ ನಮಗೆ ಸಮಸ್ಯೆಗೆ ಸಪ್ಲೈ ಮಾಡ್ತಾ ಇರುವವರು ಸುಮಾರು 91 ರೂಪಾಯಿ 4 ಪೈಸಾಗೆ ಕೊಡ್ತಾ ಇದ್ರು. ಈಗ ಅದು 90 ಪೈಸಾ ಜಾಸ್ತಿ, ಸುಮಾರು 92 ರೂಪಾಯಿ ಒಂದು ಲೀಟರ್ ಡೀಸೆಲನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಒಂದು ತಿಂಗಳಿಗೆ ಸುಮಾರು 4 ಕೋಟಿ ಹೆಚ್ಚು ವೆಚ್ಚ ಆಗ್ತಾ ಇದೆ. ನಮಗೆ ಸಂಸ್ಥೆಗೆ ಒಂದು ದಿನಕ್ಕೆ 3 ಇಂದ 3.5 ಲಕ್ಷ ಲೀಟರ್ ಬೇಕು. 12 ಲಕ್ಷ ಪರ್ ಡೇ. ಒಂದು ತಿಂಗಳಿಗೆ 3.6 to 3.8 ಕ್ರೋರ್ಸ್ ನಮಗೆ ಜಾಸ್ತಿ ಆಗ್ತದೆ. ಈಗ ನಮಗೆ ಬಲ್ಕಲ್ಲಿ ನಮಗೆ ಸಮಸ್ಯೆಗೆ ಸಪ್ಲೈ ಮಾಡ್ತಾ ಇರುವವರು ಸುಮಾರು 91 ರೂಪಾಯಿ 4 ಪೈಸಾಗೆ ಕೊಡ್ತಾ ಇದ್ರು. ಈಗ ಅದು 90 ಪೈಸಾ ಜಾಸ್ತಿ, ಸುಮಾರು 92 ರೂಪಾಯಿ ಒಂದು ಲೀಟರ್ ಡೀಸೆಲನ್ನು ನಾವು ಖರೀದಿ ಮಾಡ್ತಾ ಇದ್ದೀವಿ. ಇದರಿಂದಾಗಿ ನಮಗೆ ಒಂದು ತಿಂಗಳಿಗೆ ಸುಮಾರು 4 ಕೋಟಿ ಹೆಚ್ಚು ವೆಚ್ಚ ಆಗ್ತಾ ಇದೆ. ನಮಗೆ ಸಂಸ್ಥೆಗೆ ಒಂದು ದಿನಕ್ಕೆ 3 ಇಂದ 3.5 ಲಕ್ಷ ಲೀಟರ್ ಬೇಕು. 12 ಲಕ್ಷ ಪರ್ ಡೇ. ಒಂದು ತಿಂಗಳಿಗೆ 3.5. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಡೀಸೆಲ್ ಬೆಲೆ ಹೆಚ್ಚಾಗಿದೆ, ಸಹಜವಾಗಿ ಬಸ್ ದರ ಕೂಡ ಏರಿಕೆ ಆಗುತ್ತೆ, ಪ್ರಯಾಣ ದರ ಅನ್ನುವಂಥ ಚರ್ಚೆ ಈಗ. ಆದರೆ ಇನ್ನೆಷ್ಟು ದಿನದಲ್ಲಿ ಆಗ್ಬೋದು ಇದು? ಮತ್ತೆ ಸಾರ್ವಜನಿಕರಿಗೆ ಯಾವ ರೀತಿ ಹೊರೆ ಆಗುತ್ತೆ ಸಂಸ್ಥೆ ಜೊತೆಗೆ? ಪ್ರಭು, ನಾವು ಇಲ್ಲಿ ಅಂತಂದ್ರೆ NWKRTC ಅಂದ್ರೆ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆನ ತೆಗೆದುಕೊಂಡಾಗ ಇದು ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಜೀವನಾಡಿ ಅಂತ ಕರಿತೀವಿ. ಸರಿ ಸುಮಾರು ಅಂದ್ರೆ ಒಂದು ದಿನಕ್ಕೆ ಇಲ್ಲಂದ್ರೆ 13 ಲಕ್ಷ ಜನ ಇಲ್ಲಿ ಅಂದ್ರೆ ಪ್ರತಿನಿತ್ಯ ಇಲ್ಲಿ ಅಂತಂದ್ರೆ ಈ ಒಂದು ಬಸ್ಗಳಲ್ಲಿ ಪ್ರಯಾಣವನ್ನ ಮಾಡ್ತಾರೆ. ಸರಿ ಸುಮಾರು ಅಂದ್ರೆ ಒಂದು ದಿನಕ್ಕೆ ಉತ್ತರ ಕರ್ನಾಟಕ ಭಾಗದಲ್ಲಿ 4900 ಬಸ್ಗಳು ಇಲ್ಲಿ ಅಂದ್ರೆ ತಮ್ಮ ಕಾರ್ಯವನ್ನ ನಿರ್ವಹಿಸ್ತವೆ. ಪ್ರತಿನಿತ್ಯ ಇಲ್ಲಿಂದ ಒಡಗಿಳಿತವೆ. ಅವಕ್ಕೆ ಇಲ್ಲಿ ಸರಾಸರಿ ತೆಗೆದುಕೊಂಡಾಗ ಇಲ್ಲಿ ಅಂದ್ರೆ ಪ್ರತಿನಿತ್ಯ ಆ ಬಸ್ಗಳಿಗೆ 4900 ಬಸ್ಗಳಿಗೆ ಇವತ್ತು 3 ಲಕ್ಷ ಡೀಸೆಲ್ ಬೇಕು. ಆ 3 ಲಕ್ಷ ಡೀಸೆಲ್ ಬೆಲೆಯನ್ನ ನೋಡಿದಾಗ ಇಲ್ಲಿ ಅಂದ್ರೆ ಈ ಹಿಂದ್ಗಡೆ ಅಂತಂದ್ರೆ 87 ರೂಪಾಯಿ 92 ಪೈಸೆಗೆ ಅವರು ಡೀಸೆಲ್ ಅನ್ನ ಖರೀದಿ ಮಾಡ್ತಾ ಇತ್ತು ಸಂಸ್ಥೆ. ಯಾಕಂದ್ರೆ ಆ ಬಲ್ಕ್ ಅಲ್ಲಿ ಬರೋದ್ರಿಂದ ಅವರಿಗೆ ಕಡಿಮೆ ಬೆಲೆಗೆ ಬರುತ್ತೆ. ಆ ರೇಟಿಗೆ ಕಡಿಮೆ ಇದರಲ್ಲೇ ಖರೀದಿಯನ್ನ ಮಾಡ್ಲಾಗ್ತಾ ಇತ್ತು. ನಂತರ ಈ ಬೆಲೆ ಎಲ್ಲಿ ಹೋಯ್ತು ಅಂತಂದ್ರೆ 91 ರೂಪಾಯಿ 5 ಪೈಸಾ ಹೋಯ್ತು. ನಂತರ ಇಲ್ಲಿ ಅಂದ್ರೆ ಕಳೆದ 2 ದಿನಗಳ ಹಿಂದ್ಗಡೆ ಅಷ್ಟೇ ಕೇಂದ್ರ ಸರ್ಕಾರ ಮತ್ತೆ ಇಲ್ಲಿ ಅಂದ್ರೆ ಡೀಸೆಲ್ ಬೆಲೆಯನ್ನ 90 ಪೈಸೆ ಇಲ್ಲಿ ಅಂದ್ರೆ ಹೆಚ್ಚಿಗೆಯನ್ನ ಮಾಡ್ತು. ಇದರಿಂದ ಇಲ್ಲಿ ಅಂದ್ರೆ ಸಂಸ್ಥೆಗೆ ಸರಿ ಸುಮಾರು ಒಂದು ದಿನಕ್ಕೆ ಈಗ ಮೊದಲೇ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಅಂದ್ರೆ ಪ್ರತಿ ತಿಂಗಳಿಗೆ ಇಲ್ಲಿ ಅಂದ್ರೆ 3 ಇಂದ 4 ಕೋಟಿ ರೂಪಾಯಿ ನಷ್ಟದಲ್ಲಿದೆ. ಇನ್ನು ಡೀಸೆಲ್ ಬೆಲೆಯೂ ಸಹಿತ ಇಲ್ಲಿ ಅಂದ್ರೆ ಹೆಚ್ಚಿಗೆ ಹೊರೆ ಪ್ರತಿನಿತ್ಯ ಸರಿ ಸುಮಾರು ತೆಗೆದುಕೊಂಡಾಗ ಇಲ್ಲಿ ಅಂದ್ರೆ 12 ಲಕ್ಷ ರೂಪಾಯಿ ಹೊರೆ ಆಗುತ್ತೆ. ಇದು ತಿಂಗಳಿಗೆ ಲೆಕ್ಕ ಹಾಕಿದಾಗ ಸರಿ ಸುಮಾರು ಇಲ್ಲಿ ಅಂದ್ರೆ 4 ಕೋಟಿ ರೂಪಾಯಿ ಸಂಸ್ಥೆಗೆ ಹೆಚ್ಚಿನ ಹೊರೆ ಆಗುತ್ತೆ. ಹೀಗಾಗಿ ಸಂಸ್ಥೆ ಇಲ್ಲಿ ಅಂದ್ರೆ ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡಿಕೊಟ್ಟಿದೆ. ನಮಗೆ ಇಲ್ಲಿ ಅಂದ್ರೆ ಏಕಾಏಕಿ ಡೀಸೆಲ್ ಬೆಲೆ ಏರಿಕೆ ಆಗೋದ್ರಿಂದ ಪ್ರತಿನಿತ್ಯ ನಮಗೆ 4 ಕೋಟಿ
ಕೋಟಿ ರೂಪಾಯಿ ನಷ್ಟ ಆಗುತ್ತೆ. ಇನ್ನೊಂದು ಕಡೆ ಅಂದ್ರೆ ಸರ್ಕಾರ ಶಕ್ತಿ ಯೋಜನೆಯಿಂದ ಹಣ ನೀಡಬೇಕಾಗಿತ್ತು, ಅದು ಇಲ್ಲಿವರೆಗೂ 2,000 ಕೋಟಿ ಹಣವನ್ನ ಸಂಸ್ಥೆ ಬಾಕಿ ಉಳಿಸಿಕೊಂಡಿದೆ. ಇಂತಹ ಅಂದ್ರೆ ಸರ್ಕಾರ ಸಂಸ್ಥೆಗೆ ಬರಬೇಕಾದಂತಹ ಹಣವನ್ನ ಬಾಕಿ ಉಳಿಸಿಕೊಂಡಿದೆ. ಇಂತಹ ಸಮಯದಲ್ಲೇ ಈಗ ಡೀಸೆಲ್ ಬೆಲೆ ಏರಿಕೆ ಆಗಿರೋದ್ರಿಂದ ನಾವು ಇಲ್ಲಿ ಈ ಕಮಿಟಿಗೆ ಒಂದ್ ಕಡೆ ಅಂದ್ರೆ ಈಗಾಗಲೇ ಒಂದು ಬೆಲೆ ಏರಿಕೆ ಸಂಬಂಧಪಟ್ಟಂಗೆ ಒಂದು ಕಮಿಟಿಯನ್ನ ಏನ್ ಮಾಡಲಾಗಿದೆ, ಅಂದ್ರೆ ಟಿಕೆಟ್ ದರವನ್ನ ಏರಿಕೆ ಸಂಬಂಧಪಟ್ಟಂಗೆ ಆ ಕಮಿಟಿ ಸಹ ಇಲ್ಲ ಅಂದ್ರೆ ಎಷ್ಟು ದರವನ್ನ ಏರಿಕೆ ಮಾಡಬೇಕು ಅನ್ನೋದು ಒಂದು ಸಚಿವ ಸಂಪುಟದ ಮುಂದಿರುತ್ತೆ. ಸಚಿವ ಸಂಪುಟ ಮತ್ತು ಇಲ್ಲಿ ಅಂದ್ರೆ ಸದನದಲ್ಲಿ ಚರ್ಚೆ ಆದ ಬಳಿಕ ಇಲ್ಲಿ ಅಂದ್ರೆ ಎಷ್ಟು ಬೆಲೆ ಏರಿಕೆ ಆಗುತ್ತೆ ಅನ್ನೋದು. ಯಾಕಂದ್ರೆ ನೇರವಾಗಿ ಇವತ್ತು ಕೇಂದ್ರ ಸರ್ಕಾರ ಬಸ್ ನಲ್ಲೇ ಪ್ರಯಾಣ ಮಾಡುವಂತಹ ಒಂದು ಜೇಬಿಗೆ ಕತ್ತರಿ ಹಾಕ್ಲಿಕ್ಕೆ ಮುಂದಾಗಿದೆ. ಸಂಸ್ಥೆ ತನ್ನ ನಷ್ಟವನ್ನ ಸರಿದೂಗಿಸಿಕೊಳ್ಬೇಕು ಅಂತಂದ್ರೆ ಇವತ್ತು ತಾನು ಬೆಲೆಯನ್ನ ಟಿಕೆಟ್ ದರವನ್ನ ಹೆಚ್ಚಿಗೆ ಮಾಡಲೇಬೇಕು. ಯಾಕಂದ್ರೆ ಸಂಸ್ಥೆ ಉಳಿಯುತ್ತೆ. ಇದೇ ರೀತಿ ಬೆಲೆ ಅಂದ್ರೆ ಒಂದು ಟಿಕೆಟ್ ದರವನ್ನ ಏರಿಕೆ ಮಾಡದೆ ಹೋದ್ರೆ ಮುಂದಿನ ತಿಂಗಳಿಂದ ಯಾರು ಸಿಬ್ಬಂದಿಗಳಿದ್ರೆ ಸರಿಸುಮಾರು ಅಂದ್ರೆ 20,000 ರಿಂದ 22,000 ಸಿಬ್ಬಂದಿಗಳು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅವರೆಲ್ಲರಿಗೂ ಸಹಿತ ಇವತ್ತು ವೇತನ ಕೊಡ್ಲಿಕ್ಕೆ ನಮ್ಮ ಕಡೆ ಆಗೋದಿಲ್ಲ ಅನ್ನೋ ಮಟ್ಟಿಗೆ ಇವತ್ತು ಸಂಸ್ಥೆಗೆ ನಷ್ಟ ಆಗಿದೆ. ಪ್ರಭು, ಥ್ಯಾಂಕ್ ಯು ಎಲ್ಲಪ್ಪ ಮಾಹಿತಿಗಾಗಿ.